ನಮಸ್ಕಾರ. ಎಲ್ಲರಿಗೂ ಶುಭೋದಯ, ಶುಭ ಬೆಳಗು, ಗುಡ್ ಮಾರ್ನಿಂಗ್. ಇದು ಸುದ್ದಿ ಡಿಜಿಟಲ್ ವಾಹಿನಿಯ ಬೆಳಗಿನ ಸುದ್ದಿಗಳು. ಮೂರು ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ನಾನು ಬಂದಿದೆ. ನೀವು ನನ್ನ ಈ ಒಂದು ವಿಶ್ಲೇಷಣೆಯನ್ನು ಇಷ್ಟಪಡ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದು ಕಂಟಿನ್ಯೂ ಆಗಲಿ. ಇದು ಮುಂದುವರೆದರೆ ನನಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಏನೇ ಇವತ್ತಿನ ಮೂರು ಪ್ರಮುಖ ಸುದ್ದಿಗಳು ಯಾವುವು ಆಗಿದ್ರೆ, ಎಲ್ಲ ರಾಜಕೀಯದ ಬಗ್ಗೆ ಹೊಡಿತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆ, ಎಲ್ಲ ಆ್ಯಂಕರ್ಗಳು ದೊಡ್ಡ ಪಂಡಿತರಾಗ್ಬಿಟ್ಟಿದ್ದಾರೆ. ಏನಿವೆ ನಾನು ಅದ್ರ ಬಗ್ಗೆ ಮಾತನಾಡಲ್ಲ. ನಾನು ಇವತ್ತು ಮೊದಲು ತೆಗೆದುಕೊಂಡಾದ ಸುದ್ದಿ ಏನಿದೆ ಅದು RBIನ ರೆಪೋ ದರದ ಹೆಚ್ಚಳಕ್ಕೆ ಸಂಬಂಧಪಟ್ಟಿದೆ. ಇದು ಇಡೀ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ? ಯಾಕೆಂದರೆ ನಿಮಗೆ ಗೋಧಿ ಮೀಡಿಯಾದಲ್ಲಿ ಈ ವಿಚಾರಗಳು ಸಿಗಲ್ಲ, ಅವರು ಇಂಥದ್ರ ಬಗ್ಗೆ ಮಾತನಾಡಲ್ಲ. ನಿನ್ನೆ ರೆಪೋ ದರವನ್ನು ಹೆಚ್ಚಳ ಮಾಡಲಾಯಿತು. ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮೊದಲ ಸುದ್ದಿಯಾಗಿ ನೋಡೋಣ. ಎರಡನೇದು, ಪಠ್ಯಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಒಳಗಡೆ ಈಗ ಅತೃಪ್ತಿ ಹೆಚ್ಚಾಯಿತು. ನಿನ್ನೆ ಇಬ್ಬರು ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನೀವು ಖಾಸಗಿಯಾಗಿ ಮಾತನಾಡಿದ ಜನ ಹೇಳ್ತಾರೆ, ಬಹಳಷ್ಟು ಜನ ಶಾಸಕರು, ರಾಜಕಾರಣಿಗಳು, ಬಿಜೆಪಿಯವರು ಹೇಳ್ತಾರೆ, ಇದು ಯಾಕೆ ಬೇಕಿತ್ತಪ್ಪ, ಬೇಡದೆ ವ್ಯವಹಾರ ಕೈ ಹಾಕ್ಬಿಟ್ಟು ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಿದ್ದಾರೆ. ಇದು ಚಪ್ಪಡಿ ಕಲ್ಲು ಎಳೆದ್ರು ಏನು ಮಾಡಿದ್ರು ಅನ್ನೋದು ನೋಡೋಣ. ಮೂರನೇ ಸುದ್ದಿ ಪ್ರಾಯಶಃ ಬಹಳ ಮುಖ್ಯವಾದ್ದು, ಅದು ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಪಟ್ಟಿದ್ದು. ಈಗ ಭಾರತದ ಪ್ರವಾಸದಲ್ಲಿ ಕಳೆದ 2 ದಿನಗಳಿಂದ ಇರುವಂತಹ ಅಮೆರಿಕ ಸೈನ್ಯದ ಪೆಸಿಫಿಕ್ ಕಮಾಂಡಿಂಗ್ ಜನರಲ್ ಏನಿದ್ದಾರೆ ಚಾರ್ಲ್ಸ್ ಎ ಫ್ಲಿನ್ ರವರು ಕೆಲವು ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ. ಇದು ಆತಂಕಕಾರಿ. ಇದಕ್ಕೆ ನೀವು 8 ಇಂಚ್ ಎದೆ ಇದ್ರೂ ಸಾಕಾಗಲ್ಲ, ಚೀನಾ ಎದುರಿಸಕ್ಕೆ ಅಂತ ಸ್ಥಿತಿ ಇದೆ. ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಮೊದಲು ನಾನು ಎತ್ತುಕೊಂಡಿದ್ದು ರೆಪೋ ದರ ಸಂಬಂಧಪಟ್ಟ ಹಾಗೆ. ಈ ರೆಪೋ ದರವಾದ ಹೆಚ್ಚಳದಿಂದ ಗೃಹ, ವಾಹನ ಹಾಗೂ ಇನ್ನಿತರ ಸಾಲಗಳೇನಿವೆ ಆ ಸಾಲಗಳ ಬಡ್ಡಿ ಹೆಚ್ಚಾಗುತ್ತೆ. ಅಂದರೆ ಸಾಮಾನ್ಯ ಜನರ ಮೇಲೆ ಇದರ ಪರಿಣಾಮ ಬೀರುತ್ತೆ. ಇದನ್ನ ಹಣದುಬ್ಬರವನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಈ ಕೆಲಸ ಮಾಡಲಾಗಿದೆ ಅನ್ನೋದನ್ನು RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹೇಳಿದ್ದಾರೆ. ನನಗೆ ಈ ಶಕ್ತಿಕಾಂತ್ ದಾಸ್ ಅವರ ಬಗ್ಗೆ ಕೆಲವು ಆಕ್ಷೇಪಗಳಿವೆ. ಯಾಕೆಂದರೆ ಅವರು ಆರ್ಥಿಕ ತಜ್ಞರು ಹೌದು ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಯಾವುದಾವುದೋ ಕಾರಣಕ್ಕೆ ಅವರು ತಂದು ಕೂಡಿಸಲಾಯಿತು. ಹಾಗೇನೆ ಯಾರು ಆರ್ಥಿಕ ಸಲಹೆಗಾರನ ಬದಲಾಯಿಸಿತು, ಎಲ್ಲದರಲ್ಲೂ ರಾಜಕಾರಣ. ಈಗ ರಿಸರ್ವ್ ಬ್ಯಾಂಕನ್ನು ಈ ಶಕ್ತಿಕಾಂತ್ ದಾಸ್ ಅನ್ನೋರ ಕೈಯಲ್ಲಿ ಕೊಡಲಾಗಿದೆ. ಅವರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈಗಿನ ಹೆಚ್ಚಳ ಏನಿದೆ ಇದು 1 ದಶಕದ ಅವಧಿಯಲ್ಲಿ ಇದು ಆದ ಅತಿ ದೊಡ್ಡ ಹೆಚ್ಚಳ ಅಂತ ರೆಪೋ ದರ. ಹಾಗೆಯೇ 5 ವಾರಗಳ ಅವಧಿಯಲ್ಲಿ ಮೇದಲ್ಲಿ ಹೆಚ್ಚು ಮಾಡಿದ್ರು ರೆಪೋ ದರವನ್ನು. ಈಗ ಮತ್ತೆ ರೆಪೋ ದರವನ್ನು ಹೆಚ್ಚು ಮಾಡಲಾಗಿದೆ. ಅದರ ಜೊತೆಗೆ ಕೋವಿಡ್ ಸಾಂಕ್ರಾಮಿಕ ರೋಗಗಳಿತ್ತು ನೋಡಿ, ಆ ಸಂದರ್ಭದಲ್ಲಿ ಒಂದು ಹೊಂದಾಣಿಕೆಯ ಹಣಕಾಸಿನ ನಿಲುವನ್ನು ರಿಸರ್ವ್ ಬ್ಯಾಂಕ್ ಹೊಂದಿತ್ತು. ಈಗ ಅದನ್ನು ಸಂಪೂರ್ಣವಾಗಿ ಕೈ ಬಿಡಲಾಗಿದೆ. ಈ ಹೊಂದಾಣಿಕೆಯ ಏನಿದೆ ನಿಲುವು ಏನಿದೆ, ಹಣಕಾಸಿನ ನಿಲುವು, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದೆ ಅನ್ನೋದು. ಮೇ ತಿಂಗಳಲ್ಲಿ ನೋಡಿ 0.4ರಷ್ಟು ಹೆಚ್ಚಳವನ್ನು ಮಾಡಲಾಗಿತ್ತು ರೆಪೋ ದರದಲ್ಲಿ. ಈಗ ಹಣದುಬ್ಬರವನ್ನು ನಿಯಂತ್ರಿಸುವುದಕ್ಕೆ ಇನ್ನೊಮ್ಮೆ ರೆಪೋ ದರವನ್ನು ಮತ್ತೆ ಹೆಚ್ಚು ಮಾಡ್ಬೋದು ಅಂತಲೂ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಮಂತ್ ಮಾಡ್ತಾರಾ ಅಥವಾ ಈ ಮಂತ್ ಎಂಡ್ ಮಾಡ್ತಾರ. ಇದು ಒಂದು ಅಲಾರ್ಮಿಂಗ್ ಸಿಚುವೇಶನ್. ಇಟ್ ಈಸ್ ಅನ್ ಅಲಾರ್ಮಿಂಗ್ ಸಿಚುವೇಶನ್. ಹಣದುಬ್ಬರ ಪ್ರಮಾಣ ಏನಿದೆ ಅದು 6% ದಾಟಿದೆ. ಇದು ಕೂಡ ಆತಂಕಕಾರಿಯಾದ್ದು ನೋಡಿ. ಈಗ ಚಿಲ್ಲರೆ ಹಣದುಬ್ಬರ ಏನಿದೆ ಅದು ಕಳೆದು 5 ವಾರ ಅನ್ಸುತ್ತೆ ನನಗೆ. 5 ವಾರಗಳಲ್ಲಿ ಪ್ರತಿಶತ 6ಕ್ಕಿಂತ ಹೆಚ್ಚಿದೆ. ಇದ್ರ ಬಗ್ಗೆ ಯಾವ ನನ್ನ ಮಕ್ಕಳು ಚರ್ಚೆ ಮಾಡಲ್ಲ, ನಮ್ಮ ಮಾಧ್ಯಮದವರು ಕೂತ್ಕೊಂಡು. ಈ ಬಗ್ಗೆ ಒಂದು ಮಾತನ್ನು ಶಕ್ತಿಕಾಂತ್ ದಾಸ್ ಅವರು ಹೇಳ್ತಾರೆ. ಇದು ಕುತೂಹಲಕಾರಿಯಾದ್ದು ಮತ್ತು ಇದನ್ನು ಸರ್ಕಾರ ಮಾಡುತ್ತಾ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆ ಏನಿದೆ, ಮೌಲ್ಯವರ್ಧಿತ ತೆರಿಗೆ ಅಂತಂದರೆ ವ್ಯಾಟ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ಮೌಲ್ಯವರ್ಧಿತ ತೆರಿಗೆ ಅಂತ ಕರೆಯಲಾಗುತ್ತೆ. ಈ ಮೌಲ್ಯವರ್ಧಿತ ತೆರಿಗೆಯನ್ನು ಕಡಿಮೆ ಮಾಡಿದರೆ ಹಣದುಬ್ಬರವನ್ನು ನಿಯಂತ್ರಿಸಬಹುದು ಅಂತ ಹೇಳ್ತಾರೆ. ಸರ್ಕಾರ ಇದನ್ನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ
ಸರ್ಕಾರ ಅತಿ ಹೆಚ್ಚಿನ ತೆರಿಗೆ ಸಂಗ್ರಹ ಮಾಡುವುದು ಇದರ ಮೇಲೆ ಟ್ಯಾಕ್ಸ್ ಅಲ್ವಾ. ನಮಗೆಲ್ಲ ಗೊತ್ತಿದೆ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಯಾವ ಪ್ರಮಾಣದ ತೆರಿಗೆಯನ್ನು ವಿಧಿಸಲಾಗಿದೆ ಅಂತ ಗೊತ್ತಿದೆ ನಮಗೆ. ಇಡೀ ಏಷ್ಯಾದಲ್ಲಿ ನೀವು ನೋಡಿದರೆ ಅತಿ ಹೆಚ್ಚು ತೆರಿಗೆ ಇರುವುದು ಭಾರತದಲ್ಲಿ. ನೀವು ಪೆಟ್ರೋಲ್ ಮತ್ತು ಡೀಸೆಲ್ ದರ ಭಾರತಕ್ಕಿಂತ ಪಾಕಿಸ್ತಾನದಲ್ಲಿ ಕಡಿಮೆ, ಬಾಂಗ್ಲಾದೇಶದಲ್ಲಿ ಕಡಿಮೆ, ಈವನ್ ನೇಪಾಳದಲ್ಲಿ ಕಡಿಮೆ. ಯಾಕೆಂದರೆ ನಮಗೆ ಇದರ ಮೇಲೆ ಎರಡು ರೀತಿಯ ತೆರಿಗೆಯನ್ನು ವಿಧಿಸಲಾಗುತ್ತೆ. ಒಂದು ಕೇಂದ್ರ ಸರ್ಕಾರದ ತೆರಿಗೆ, ಇನ್ನೊಂದು ರಾಜ್ಯ ಸರ್ಕಾರದ ತೆರಿಗೆ. ರಾಜ್ಯ ಸರ್ಕಾರಗಳಿಗೆ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ವಿಧಿಸದೆ ಅವರಿಗೆ ಬೇರೆ ದಾರಿ ಇಲ್ಲ. ಯಾಕೆಂತಂದ್ರೆ ಯಾವಾಗ ಜಿ ಎಸ್ ಟಿ ಬಂದ ಮೇಲೆ ರಾಜ್ಯ ಸರ್ಕಾರಗಳ ತೆರಿಗೆ ಮೂಲ ಏನಿದೆ ಅದನ್ನು ನಿಯಂತ್ರಿಸಲಾಯಿತು. ಅವರಿಗೆ ಬೇರೆ ಯಾವುದ್ರ ಮೇಲೆ ತೆರಿಗೆ ಹಾಕುವ ಅವಕಾಶ ಇಲ್ಲವೇ ಇಲ್ಲ. ಜಿ ಎಸ್ ಟಿ ತೆರಿಗೆ ವಿಧಿಸುತ್ತೆ, ಅದರ ರಾಜ್ಯದ ಪಾಲಿರುತ್ತೆ, ಕೇಂದ್ರದ ಪಾಲಿರುತ್ತೆ. ಸ್ಟೇಟ್ ಜಿ ಎಸ್ ಟಿ ಆ್ಯಂಡ್ ಸೆಂಟ್ರಲ್ ಜಿ ಎಸ್ ಟಿ. ಸೊ ಇದನ್ನು ಬಿಟ್ಟರೆ, ಆ ಪಾಲು ಬರುವುದನ್ನು ಬಿಟ್ಟರೆ, ಆ ಪಾಲಲ್ಲೂ ಕೂಡ ಬಹಳ ನ್ಯೂನ್ಯತೆಗಳಿವೆ. ಈಗಿನ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿ ಮತ್ತು ಸಂಪನ್ಮೂಲಗಳ ವಿತರಣೆಯಲ್ಲಿ, ಹಂಚಿಕೆಯಲ್ಲಿ ಸಮಸ್ಯೆಗಳಿವೆ. ಅಂದರೆ ಯಾವುದು ಅಭಿವೃದ್ಧಿ ಹೊಂದಿರುವಂತಹ ರಾಜ್ಯಗಳಿವೆ ಅಲ್ಲಿ ತೆರಿಗೆ ಸಂಗ್ರಹದ ಪಾಲು ಅಭಿವೃದ್ಧಿ ಹೊಂದದ ರಾಜ್ಯಗಳಿಗೆ ಸಲ್ಲಿಕೆಯಾಗುತ್ತೆ. ಅಂದರೆ ಈಗ ಇಂಡಿಯಾದಲ್ಲಿ ನೀವು ದಕ್ಷಿಣದ ರಾಜ್ಯಗಳು ಏನಿವೆ, ಆ ದಕ್ಷಿಣದ ರಾಜ್ಯಗಳು ಅಭಿವೃದ್ಧಿ ಹೊಂದಿವೆ. ಅವ್ರು ಬರೇ ರಾಮ್ ಜಪ ಮಾಡ್ಕೊಂಡು ಕೂತ್ಕೊಂಡಿಲ್ಲ, ಹನುಮಾನ್ ಚಾಲೀಸ್ ಹೇಳ್ಕೊಂಡು ಕೂತ್ಕೊಂಡಿಲ್ಲ. ಈಗ ಸ್ಪ್ರೆಡ್ ಆಗ್ತಿದೆ ಬಿಡಿ, ಕರ್ನಾಟಕ ಸ್ಪ್ರೆಡ್ ಆಗ್ತಿದೆ. ಸೊ ಇದೇನಿದೆ ಆ ಕಾರಣಕ್ಕೆ ಅಭಿವೃದ್ಧಿ ಓರಿಯೆಂಟೆಡ್. ನೀವು ಉತ್ತರ ಪ್ರದೇಶ ಹೇಗಿದೆ ಯೋಗಿದೆ ಅಂತ ಒಂದ್ಸಲ ಹೋಗ್ಬೋದು. ನಾವು ಹಲವಾರು ಬಾರಿ ಉತ್ತರ ಪ್ರದೇಶಕ್ಕೆ ಪ್ರವಾಸ ಮಾಡಿದ್ದೀವಿ. ಹಾರಿಬಲ್ ಸಿಚುವೇಶನ್ ಕಂಟ್ರಿಯಲ್ಲಿ, ಬಡತನ, ನಿರುದ್ಯೋಗ. ಈಗ ಆದ್ದರಿಂದ ನೀವು ನೋಡಿ, ಬಹುತೇಕ ಬಿಹಾರಿಗಳು ಮತ್ತು ಉತ್ತರ ಪ್ರದೇಶದವರು ಕೆಲಸಕ್ಕೆ ಬೆಂಗಳೂರಿಗೆ ಬರ್ತಾರೆ. ನೀವು ಮೊದಲು ಹೋಟೆಲ್ಗಳಲ್ಲಿ ನೋಡಿದ್ರೆ, ಹೋಟೆಲ್ಗಳಲ್ಲಿ ನಮ್ಮ ದಕ್ಷಿಣ ಕನ್ನಡದ ಹುಡುಗರು ಸಪ್ಲೈಯರ್ ಆಗೋ, ಕ್ಲೀನರ್ ಆಗೋ ಕೆಲಸ ಮಾಡ್ತಾರೆ ಅಲ್ವಾ. ಅದಾದ ಮೇಲೆ ಸ್ವಲ್ಪ ಕಾಲದ ನಂತರ ಮಂಡ್ಯದ ಹುಡುಗರು ಅವರು ಇವರು ಬರಕ್ಕೆ ಶುರು ಮಾಡಿ. ಈಗ ನೀವು ಎಲ್ಲಿ ಹೋದರೂ ಕೂಡ ಬರೇ ಉತ್ತರ ಭಾರತದವರಿದ್ದಾರೆ. ಅವ್ರು ನೀವು ಈ ಕಾಫಿ ಬೇಕು ಅಂದರೆ ನೀವು ಅವ್ನು ಹಿಂದಿಲೇ ಮಾತಾಡಬೇಕು. ಎಲ್ಲ ಹೋಟೆಲ್ಗಳಲ್ಲಿ ಈಶಾನ್ಯ ರಾಜ್ಯದವರು ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ ಅವರು? ನಿರುದ್ಯೋಗ ಅಲ್ವಾ. ಸೊ ನಾನು ಯಾರೋ ಒಬ್ಬ ಹೀಗೆ ವೇಟರ್ನ ಹತ್ರ ಮಾತಾಡ್ತಾ ಇದ್ದೆ ಮೊನ್ನೆ. ಅವನು ಉತ್ತರ ಭಾರತವನು, ಇದು ಉತ್ತರ ಪ್ರದೇಶದಿಂದ. ಯೋಗಿ ಗ್ರೇಟ್ ಮಾಡೆಲ್ ಅಲ್ವಾ, ಚಡ್ಡಿಗಳಿಗೆ, ಲಂಗೋಟಿಗಳಿಗೆ ಮಾಡೆಲ್. ಅವರು ಯೋಗಿ ಮಾಡೆಲ್. ಅವ್ರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಮುಳುಗಿಸ್ಬಿಡ್ತಾರೆ ದೇಶವನ್ನು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆ ಉತ್ತರ ಪ್ರದೇಶ ಹೇಗೆ ಮಾಡಿದ್ದಾರೆ ನೋಡಿ. ಬುಲ್ಡೋಜರ್ ಇಟ್ಕೊಳ್ಳೋದು, ಬುಲ್ಡೋಜರ್ನ ಓಡಿಸೋದು, ಕಮ್ಯುನಲ್ ಕ್ಲಾಶಸ್ಗಳನ್ನ ಉಂಟು ಮಾಡೋದು. ಅಭಿವೃದ್ಧಿ ಏನಿದೆ ಉತ್ತರ ಪ್ರದೇಶ. ಈ ಎಲ್ಲ BJP ಜನರಿಗೆ ಒಂದು ವೆಹಿಕಲ್ ಮಾಡಿ ಕಳಿಸಿ ಉತ್ತರ ಪ್ರದೇಶ ಡೆವಲಪ್ಮೆಂಟ್ ನೋಡ್ಕೊಬರಲಿ, ಗೊತ್ತಾಗುತ್ತೆ ಅವರಿಗೆ. ಕರ್ನಾಟಕ ಹೇಗಿದೆ, ಉತ್ತರ ಪ್ರದೇಶ ಹೇಗಿದೆ, ಬಿಹಾರ ಹೇಗಿದೆ, ಮಧ್ಯಪ್ರದೇಶ ಹೇಗಿದೆ. ಹೋಗಿ ಬನ್ನಿ, ಎಲ್ಲರಿಗೂ ಒಂದು ಫ್ರೀ ಆದ ಒಂದು ಟೂರ್ ವ್ಯವಸ್ಥೆ ಮಾಡಿ, ಗೊತ್ತಾಗುತ್ತೆ ಅಲ್ಲಿ ಹೋದ್ರ ಪರಿಸ್ಥಿತಿ ಹೇಗಿದೆ ಅಂತ. ಸೊ ನಾನು ಹೇಳ್ತಾ ಇದ್ನಲ್ಲ, ನಮ್ಮ ಪಾಲು ಏನಿದೆ ಈಗ ಇಂಡಿಯಾದಲ್ಲೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವುದು ಬೆಂಗಳೂರಿನಲ್ಲಿ. ಆದರೆ ನಮ್ಮ ಹಣೆ ಬರಕ್ಕೆ ಒಂದು ರಸ್ತೆ ಸರಿ ಇಲ್ಲ ಅಲ್ಲಿ. ನಿನ್ನೆ ಕೂಡ ಬಯೋಕಾನ್ ಮುಖ್ಯಸ್ಥೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಈ ಚರಂಡಿ ವ್ಯವಹಾರ ಸಾಕಪ್ಪ, ಈ ಬೆಂಗಳೂರಲ್ಲಿ ಓಡಾಡೋಕ್ಕಾಗಲ್ಲ ಅಂತ. ರಸ್ತೆಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಕಿರಣ್ ಮುಜುಮ್ದಾರ್ ಶಾ ಅವರು ಟ್ವೀಟ್ ಮಾಡಿದ್ದಾರೆ, ನಮಗಿಲ್ಲಿ ನಾವು ತೆರಿಗೆ ಕೊಡ್ತೀವಿ, ಇಲ್ಲಿರುವ IT-BT ಕಂಪನಿಗಳು ಇನ್ನೊಂದು ಮತ್ತೊಂದು ತೆರಿಗೆ ಕೊಡ್ತವೆ, ಆ ಹಣ ತಗೊಂಡು ಉತ್ತರ ಪ್ರದೇಶ ಸುಡೀರಿ, ಅವ್ರು ರಾಮ ಮಂದಿರ ಕಟ್ತಾರೆ, ಇನ್ನೊಂದು ಕಟ್ತಾರೆ. ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್? ಇದು ಆರ್ಥಿಕತೆ ನಿರ್ವಹಣೆ ವಿಧಾನನ ಇದು? ಆ ಅರ್ಥ ಸಚಿವ ಇದ್ದಾರೆ, ಅವ್ರಿಗೆ ಹಿಂದಿಲ್ಲ, ತಲೆ ಇಲ್ಲ, ಬುಡ ಇಲ್ಲ ಅವರಿಗೆ. ಅಹಂಕಾರ, ದುರಹಂಕಾರದ ಪರಮಾವಧಿ ನಿರ್ಮಲಾ ಸೀತಾರಾಮನ್. ನಾಳೆ ಕರ್ನಾಟಕದಿಂದ ಕಳಿಸ್ತೀವಿ. ಎಂದಾದ್ರೂ ಕರ್ನಾಟಕದ ಬಗ್ಗೆ ಅವ್ರು ಮಾತಾಡಿದ್ದು ನೋಡಿದಿರಿ ನೀವು? ಎಂದಾದರೂ ಅಟ್ಲೀಸ್ಟ್ ನನ್ನ ಇಲ್ಲಿ ರಾಜ್ಯಸಭೆಗೆ ನನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕನಿಷ್ಠ ಒಂದು ಕಳಕಳಿ ಇರಬೇಕಲ್ವಾ? ಹೆಣ್ಮಗಳಿಗಿದೆಯಾ? ನೋ. ಆರ್ಥಿಕತೆನೂ ಗೊತ್ತಿಲ್ಲ, ದುರಹಂಕಾರ ಬಿಟ್ಟರೆ ಅವ್ರಿಗೆ ಬೇರೆ ಇಲ್ವೇ. ಸೊ ಇಂಥ ಸಿಚುವೇಶನ್ನಲ್ಲಿ ರಿಸರ್ವ್ ಬ್ಯಾಂಕ್ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಅಲ್ಲಿ ಬರುವೆಲ್ಲ ಖ್ಯಾತ ಆರ್ಥಿಕ ತಜ್ಞರು ಒಬ್ಬೊಬ್ಬರೇ ಹೊರಟು ಹೋಗ್ಬಿಟ್ಟು ಈ ಶಕ್ತಿಕಾಂತ್ ದಾಸ್ ಅವ್ರನ್ನ ತಂದು ಕೂಡಿಸಿದ್ರು. ಅವ್ರು ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಆಗಿದ್ದು. ಸೊ ಈ ಸಿಚುವೇಶನ್ ಏನು ನಿರ್ಮಾಣ ಆಗಿದೆ. ಸೊ ಈಗ
ಹಣದುಬ್ಬರವನ್ನು ನಿಯಂತ್ರಿಸಲೇಬೇಕಾಗಿದೆ. ಸಾಮಾನ್ಯ ಜನ ಸಫರ್ ಆಗ್ತಿದ್ದಾರೆ. ಇದಕ್ಕೆ ಶಕ್ತಿಕಾಂತ್ ದಾಸ್ ಅವರು ಸಲಹೆ ನೀಡಿದಂತೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು ಕಡಿಮೆ ಮಾಡಲಾಗುತ್ತಾ? ಇದು ಮುಂದಿರುವ ಪ್ರಶ್ನೆ. ಇಲ್ಲವೇ ಎರಡನೇ ವಿಚಾರಕ್ಕೆ ನೋಡೋಣ. ನಾವು ಈ ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟಿದ್ದು ದಿನದಿಂದ ದಿನಕ್ಕೆ ಸೊಸೈಟಿ ಬಾಯ್ಲ್ ಆಗ್ತಾ ಇದೆ. ಎಸ್, ಸೊ ಬಹಳಷ್ಟು ಜನ ಬಿಜೆಪಿಯ ಒಳಗಡೆ ಅತೃಪ್ತಿ ಇದೆ. ಅದ ಮೇಲೆ ಕಾಣಲ್ಲ, ಯಾಕಂದ್ರೆ ಬಿಜೆಪಿ ಅತೃಪ್ತಿಯನ್ನ ಯಾವುದೇ ವಾಹಿನಿಗಳು ಇದು ಮಾಡೋದು. ಸೊ ದೇ ಆರ್ ಸೋಲ್ಡ್ ಗೋಧಿ ಮೀಡಿಯಾಗಳು, ಪರ್ಚೇಸೇಬಲ್ ಕಾಮಿಡಿಟಿ ಆಗ್ಬಿಟ್ಟಿದೆ ಮೀಡಿಯಾ. ನೀವು ಯಾರು ಬೇಕಾದ್ರೆ ದುಡ್ಡಿದೆ ಪರ್ಚೇಸ್ ಮಾಡ್ಬೋದು, ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಸೊ ಅವ್ರು ಯಾರು ಹೇಳಲ್ಲ. ಬಟ್ ಆದರೆ ಒಳಗಡೆ ಅತೃಪ್ತಿ ಕಾಣ್ತಾ ಇದೆ. ನಿನ್ನೆ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈ ಸಂವಿಧಾನ ಶಿಲ್ಪಿ ಅನ್ನೋದೇನು ಬಿಟ್ಟಿದ್ದಾರಲ್ವ ಅದನ್ನು ಸೇರಿಸಬೇಕು ಅಂತ. ಹಾಗೆಯೇ ರಾಜಗೌಡ ಅಂತ ಇನ್ನೊಬ್ಬ ಶಾಸಕರು ಕೂಡ ಇದೇ ಒತ್ತಾಯವನ್ನು ಮಾಡಿದ್ದಾರೆ. ಬಿಟ್ಟಿರುವುದನ್ನು ನೀವು ನೋಡ್ತಾ ಹೋಗಿ, ಆವಾಗ ಇದರ ಹಿಂದೆ ಇರುವ ಆ ದುಷ್ಟ ಮನಸ್ಸು ಇದೆಯಲ್ಲ ರೋಹಿತ್ ಚಕ್ರತೀರ್ಥದ್ದು, ಅದು ಕಾಣುತ್ತೆ. ಎಂಥ ಕೋಮುವಾದಿ ಅಂತ. ಸಂವಿಧಾನ ಶಿಲ್ಪಿ ಅಂತ ಯಾಕೆ ಬಿಟ್ಟಿದ್ರು ಅಂತ ಗೊತ್ತಾ ನಿಮಗೆ? ಮೊದಲನೇದಾಗ ಬಿಜೆಪಿಯವರು ಅಂಬೇಡ್ಕರ್ನ ವಿರೋಧಿಸ್ತಾರೆ. ಅವರ ಹಳೆಯ ಎಲ್ಲ ಸ್ಪೀಚ್ಗಳನ್ನು ಬಿಜೆಪಿ ನಾಯಕರು ನೋಡ್ತಾ ಬಂದು ಏನು ಹೇಳ್ತಾರೆ ಅವರು? ಸಂವಿಧಾನ ರಚನಾ ಸಮಿತಿ ಇತ್ತು, ಎಲ್ಲರೂ ಸೇರ್ ಮಾಡಿದ್ದು, ಅಂಬೇಡ್ಕರ್ ಮಾತ್ರ ಅಲ್ಲ. ಅದವ್ರ ಸ್ಟ್ಯಾಂಡ್. ದಲಿತರು ಅರ್ಥ ಮಾಡ್ಕೋಬೇಕು. ಹೋಗ್ಬಿಟ್ಟು ಬಿಜೆಪಿ ಓಟ್ ಹಾಕಬಿಟ್ಟು ಅಧಿಕಾರ ಅನುಭವಿಸ್ತಿದಿರಲ್ಲ ನೀವು. ಇವರು ಎಲ್ಲ ಅಂಬೇಡ್ಕರ್ ಮಹಾನ್ ವಿರೋಧಿಗಳು. ಸಂವಿಧಾನ ಶಿಲ್ಪಿ ಅನ್ನುವ ಹೆಸರು ಬಗ್ಗೆ ಅಸಹನೆ ಇದೆ ಅಂದ್ರೆ ಇವು ಯಾವ ಸೀಮೆ, ಯಾವ ಮಟ್ಟಕ್ಕಿರಬೇಕು? ನಿಜ, ಸಂವಿಧಾನ ರಚನಾ ಸಮಿತಿ ಇತ್ತು, ಆದರೆ ಸಂವಿಧಾನ ಕೂತು ಸಾವಿರಾರು ಪುಟಗಳನ್ನು ಬರೆದವರು ಡಾಕ್ಟರ್ ಅಂಬೇಡ್ಕರ್ ಕೂತು ಬರೆದಿದ್ದಾರೆ. ಆ ಕಂಪ್ಯೂಟರ್ ಇರಲಿಲ್ಲ, ಇನ್ನೊಂದು ಇರಲಿಲ್ಲ. ಇಡೀ ವಿಶ್ವದ ಎಲ್ಲ ಸಂವಿಧಾನವನ್ನ ಅಧ್ಯಯನ ಮಾಡಿ ಒಂದು ಅತ್ಯುತ್ತಮವಾದ ಸಂವಿಧಾನವನ್ನ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟರು. ಅವರಿಗಿರುವ ಆ ಒಂದು ಸಂವಿಧಾನ ಶಿಲ್ಪಿ ಅಂತ ಹೆಸರನ್ನು ಕಿತ್ಕತಿರಲ್ಲ. ಎಷ್ಟು ವಿಷಯ ತುಂಬಿದೆ ನಿಮ್ಮಲ್ಲಿ. ದಲಿತರ ಮೇಲೆ ಯಾಕೆ ನಿಮ್ಗೆ ಸಿಟ್ಟು? ಬಿಕಾಸ್ ನಿಮಗೆ ಬೇಕು ವರ್ಣಾಶ್ರಮ ಧರ್ಮ, ಅದೇ ನಿಮ್ಮ ಅಲ್ಟಿಮೇಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಬಿಟ್ಟಿರುವುದು ನೋಡಿ. ಸೊ ಈಗ 9ನೇ ತರಗತಿಯ ಸಮಾಜ ವಿಜ್ಞಾನ ಅಲ್ಲಿ ಸಂವಿಧಾನ ಶಿಲ್ಪಿ ಅನ್ನೋದಿತ್ತು, ಅದನ್ನು ನೀವು ಕೈಬಿಟ್ಟಿದ್ದೀರಿ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದ ಭಾಗ 1ರಲ್ಲಿ ಸಂತ ಶಿಶುನಾಳರ ಶರೀಫರು, ಕನಕದಾಸರು, ಅಕ್ಕಮಹಾದೇವಿ, ಪುರಂದರದಾಸರ ಪಠ್ಯ ಇತ್ತು, ಅದನ್ನು ಕೈಬಿಟ್ಟಿದ್ದೀರಿ. ಕರ್ನಾಟಕದಲ್ಲಿ ಈ ದಾಸ ಪರಂಪರೆಯ ಕೊಡುಗೆ ಏನಾದರೂ ಗೊತ್ತೇನ್ರಿ ನಿಮಗೆ? ಸಂತ ಶಿಶುನಾಳ ಶರೀಫರು ಗೊತ್ತೇನ್ರಿ? ಎಂಥ ಅದ್ಭುತ ಆಧ್ಯಾತ್ಮವಾದಿ. ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ. ನಿಮ್ಮ ಮನೆ ಮಾಳಿಗೆ ನಿಮ್ದು ಎಲ್ಲವೂ ಸೋರ್ತಿದೆಯಲ್ರಿ ನಿಮ್ಮ ಹಣೆ ಬರಕ್ಕೆ, ನಿಮ್ಮ ಯೋಗ್ಯತೆಗೆ. ಸೊ ಇವರಲ್ಲಿ ಯಾಕೆ ಕೈ ಬಿಟ್ಟಿದ್ದೀರಿ? ಯಾಕೆ ಅಕ್ಕಮಹಾದೇವಿ ಈ ವಚನಗಳನ್ನು ಯಾಕೆ ಕೈ ಬಿಟ್ಟಿದ್ದೀರಿ? ಯಾಕೆ ಶಿಶುನಾಳ ಶರೀಫರನ್ನ ಕೈ ಬಿಟ್ಟಿದ್ದೀರಿ? ಕನಕದಾಸರನ್ನ ಯಾಕೆ ಕೈ ಬಿಟ್ಟಿದ್ದೀರಿ? ಈಶ್ವರಪ್ಪ ಹೇಳಿ, ಕನಕದಾಸರನ್ನ ಬಿಟ್ರಲ್ಲ ಕೈ. ನಾಳೆ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನ ಮಾಡಿ ನಿಮ್ಮನ್ನು ಹೇಳಿ ನನಗೆ. ನಾಚಿಕೆಗೆ ಎಣ್ಣೆ ಕೆಲಸ. ಇಷ್ಟು ಮಾಡಿ ಮುಂದೆ ಮಾಡಿದ್ದೇನವರು. 6ನೇ ತರಗತಿ ಮತ್ತು 9ನೇ ತರಗತಿ ಪಠ್ಯದಲ್ಲಿ ಉತ್ತರ ಭಾರತದ ಭಕ್ತಿ ಪಂಥವನ್ನ ಸೇರಿಸಲಾಗಿದೆ. ಕರ್ನಾಟಕದ ಭಕ್ತಿ ಪರಂಪರೆಯನ್ನೇ ಬಿಟ್ವಿ, ಉತ್ತರ ಭಾರತ ಭಕ್ತಿ ಪರಂಪರೆ ನಮ್ಮ ಮಕ್ಕಳಿಗೆ ಬೋಧಿಸೋಕೆ ಹೊರಟಿದ್ವಿ. ಇದು ಒಂದು ರೀತಿ ಉತ್ತರ ಭಾರತದ ಸಂಸ್ಕೃತಿ ಎಲ್ಲವನ್ನು ಹೇರೋ ಒಂದು ಹುನ್ನಾರ ಅಲ್ವಾ ಇದು? ಇದನ್ನು ನೋಡಿ ರಕ್ತ ಕುದಿಯಲ್ವಾ? ಕನಕದಾಸರನ್ನ ಅದ್ಭುತವಾದ ಅವರ ಪದಗಳನ್ನು ಕೇಳಿ ನಾವೆಲ್ಲ ಸಂತೋಷ ಪಟ್ಟಿದ್ದೀವಿ. ನಮ್ಮ ಒಳಗಡೆ ಬೆಳವಣಿಗೆಗೆ ಶಿಶುನಾಳ ಶರೀಫರು ಕಾರಣ ಆಗಿದ್ದಾರೆ, ಅಕ್ಕಮಹಾದೇವಿ ಕಾರಣ ಆಗಿದ್ದಾರೆ, ಪುರಂದರದಾಸರು ಕಾರಣ ಆಗಿದ್ದಾರೆ. ಅವ್ರನ್ನೆಲ್ಲ ಕೈ ಬಿಟ್ಬಿಟ್ಟು ಹೀಗೆ ಮಾಡಿದಿರಲ್ಲ. ಇತಿಹಾಸ ನಿಮ್ಮನ್ನ ಕ್ಷಮಿಸಲ್ಲ. ಈಗ 3ನೇ ಸುದ್ದಿ ಅಂತ ನೋಡ. ಇದು ಕೊನೆಯ ಸುದ್ದಿ. ಅದು ಭಾರತದ ಗಡಿಯ ಹತ್ತಿರ ಚೀನಾ ಮಿಲಿಟರಿ ಸೌಲಭ್ಯದ ಹೆಚ್ಚಳ ಮಾಡಿದೆ ಅನ್ನೋದು. ಇದು ಕೂಡ ತುಂಬಾ ಆತಂಕಕಾರಿಯಾದ ಬೆಳವಣಿಗೆ. ಇದು ಈ ಬಗ್ಗೆ ಯಾವ ಮಾಧ್ಯಮದಲ್ಲೂ ನಾನಂತೂ ನೋಡಿಲ್ಲ, ಚರ್ಚೆ ಏನು ನಡೆದಿಲ್ಲ. ಯಾಕೆಂದ್ರೆ ಮಾಧ್ಯಮಗಳಿಗೆ ಬೆಳಗಿಂದ ಹಿಡ್ಕೊಬಿಟ್ಟು ಅವರು ಹಿಜಾಬ್ನಿಂದ ಹಿಡಿದು ಮುಸ್ಲಿಂ ವಿರೋಧದಲ್ಲಿ ನಿರತರಾಗ್ತಾರೆ. ಅದಿಲ್ಲ ಅಂದ್ರೆ ಬರೀ ರಾಜಕೀಯ 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 ಅಲ್ವಾ? ಸೊ ಏನು ಅಂದರೆ, ಭಾರತ ಪ್ರವಾಸದಲ್ಲಿರುವ ಅಮೆರಿಕ ಸೈನ್ಯ ಏನಿದೆ ಅದು ಪೆಸಿಫಿಕ್ ಕಮಾಂಡಿಂಗ್ ಜನರಲ್ ಚಾರ್ಲ್ಸ್ ಎ ಫ್ಲಿನ್ ಅವರು ಭಾರತಕ್ಕೆ ಭೇಟಿ ನೀಡಿದರು. ಮಂಗಳವಾರ ಅವರು ಭಾರತಕ್ಕೆ ಬಂದಿಳಿದ ನಂತರ ಭಾರತದ
ಆರ್ಮಿ ಚೀಫ್ ಏನಿದ್ದಾರೆ, ಸೈನ್ಯದ ಮುಖ್ಯಸ್ಥರು ಮನೋಜ್ ಪಾಂಡೆ ಅವರನ್ನು ಅವರು ಭೇಟಿ ಮಾಡಿ ಆ ಸಂದರ್ಭದಲ್ಲೂ ಕೆಲವು ಅಂಶಗಳನ್ನು ಹೇಳಿದರು. ಇಂಡೋ ಪ್ಯಾಸಿಫಿಕ್ ವಲಯದಲ್ಲಿ ಚೀನಾದ ಈ ಚಟುವಟಿಕೆ ಅಸ್ಥಿರತೆಯನ್ನು ಮೂಡಿಸ್ತಾ ಇದೆ. ಅವರು ಪ್ಯಾಂಗಾಂಗ್ ಗಲಾಟೆ ಆಗಿತ್ತು ನೋಡಿ, ಭಾರತ ಮತ್ತು ಚೀನಾದ ನಡುವೆ ಪ್ಯಾಂಗಾಂಗ್ ಸರೋವರ ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಅತಿ ಹತ್ತಿರದಲ್ಲಿ ಅವರು ಒಂದು ಸೇತುವೆಯನ್ನು ನಿರ್ಮಿಸಿದ್ದಾರೆ. ಮೊದಲು ಒಂದು ಸೇತುವೆಯನ್ನು ನಿರ್ಮಿಸಿದ್ರು, ಇದು ಎರಡನೇ ಸೇತುವೆ. ಈ ಸೇತುವೆ ನಿರ್ಮಾಣದಿಂದ ಅವರು ಸೈನ್ಯದ ಸಲಕರಣೆಗಳನ್ನು ಅತಿ ಸುಲಭವಾಗಿ ಸಾಗಿಸಬಲ್ಲರು. ಸೊ ಇದು ಪೂರ್ವ ಲಡಾಖ್ನ ಚೀನಾದ ಎರಡನೆಯ ಸೇತುವೆ. ಪೂರ್ವ ಲಡಾಖ್ನಲ್ಲಿ ಎರಡನೆಯ ಸೇತುವೆ ಇದು. ಸೊ ಇದು ಬಹುಮಟ್ಟಿಗೆ ಬಹಳ ಉದ್ರಿಕ್ತ ವಾತಾವರಣವನ್ನು ಸೃಷ್ಟಿಸಿದೆ ಅನ್ನುವ ಮಾತನ್ನು ಕೂಡ ಅವರು ಚಾರ್ಲ್ಸ್ ಎ ಫ್ಲಿನ್ರವರು ಹೇಳಿದ್ದಾರೆ. ಸೊ ಚೀನಾದ ಈ ಆಕ್ರಮಣಕಾರಿ ಮನಸ್ಥಿತಿ ಇದೆಯಲ್ಲ, ಇದು ಅಪಾಯಕಾರಿ. ಅದ್ರ ಜೊತೆ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಚೀನಾ ಯಾಕೆ ಈ ಪ್ರದೇಶದಲ್ಲಿ ಮಿಲಿಟರಿ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಉದ್ದೇಶ ಏನು ಅನ್ನೋದು ಚೀನಾ ಸ್ಪಷ್ಟಪಡಿಸ್ಬೇಕು. ವೈ ದೇ ವಾಂಟ್ ಟು ಅಟ್ಯಾಕ್ ಇಂಡಿಯಾ ಏನು ಅನ್ನೋದು. ನಮ್ಮದು ಚೀನಾದ ಜೊತೆಗಿನ ರಾಜತಾಂತ್ರಿಕವಾದ ಸಂಬಂಧಗಳಿದೆಯಲ್ಲ, ಅದು ಗಟ್ಟಿಗೊಳ್ಳುವ ಬದಲು ಅದು ನಾಶ ಆಗ್ತಾ ಇದೆ. ಒಂದು ದಿವಸ ಚೀನಾ ಅಧ್ಯಕ್ಷರು ಬಂದರು, ಜಿನ್ಪಿಂಗ್ ಅವರು. ಇವ್ರು ಚೈನಾದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಪ್ರಧಾನಿಗಳೊಂದು ಇವ್ರ ಟೈಪ್, ತಮಿಳರ ಟೈಪ್ ಒಂದು ಮುಂಡ ಸುತ್ಕೊಂಡು ಎಲ್ಲೋ ಮಸಾಲೆ ದೋಸೆಯನ್ನು ಕುಡಿದ್ರು, ಎಳ್ನೀರು ತಿಂದರು, ಎಳ್ನೀರು ಕುಡಿದ್ರು, ಮಸಾಲೆ ದೋಸೆ ತಿಂದರು, ಏನೋ ಒಂದು ಮಾಡಿ ಬಾಯಿ ಅಂದ್ಕೊಂಡು ಹೊಂಟು. ಅದಾದಮೇಲೆ ಅವರು ಅಲ್ಲಿ ಗಡಿಯಲ್ಲಿ ತಂಟೆ ಶುರು ಮಾಡಿ. ಇದು ವಿದೇಶಾಂಗ ನೀತಿಯ ವೈಫಲ್ಯ. ಚೀನಾದ ಜೊತೆಗೆ ಸಂಬಂಧ ಇದೆಯಲ್ಲ, ಅದು ಸುಲಭವಾದ್ದಲ್ಲ. ನೆಹರೂನೇ ಹೊಡೆಸ್ಕೊಂಡ್ರು. ಹಿಂದಿ ಚೀನಿ ಬಾಯಿ ಅಂದರು, ನೋಡ್ರೆ ಸೈನ್ಯ ನುಗ್ಗಿಸ್ಬಿಟ್ಟು ನಮ್ಮ ಜಾಗ ಒಂದಿಷ್ಟು ಕಿತ್ಕೊಂಡ್ರು. ಇದಕ್ಕೆ ಕೇವಲ ತೋರಿಕೆ ಅಲ್ಲ, ಕೇವಲ ನೀವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫ್ಯಾಷನ್ ಶೋ ಟೈಪ್ ಮಾಡಿಬಿಟ್ರೆ ಸಮಸ್ಯೆಗಳು ಜಗತ್ತಿನಲ್ಲಿ ಬಗೆಹರಿಯಲ್ಲ. ಅದಕ್ಕೆ ಮೀರಿದ ರಾಜತಾಂತ್ರಿಕ ಮನಸ್ಸು ಬೇಕು, ರಾಜತಾಂತ್ರಿಕ ಹೃದಯ ಬೇಕು. ಇಂಡಿಯಾದಲ್ಲಿ ವಿ ಹ್ಯಾವ್ ದಟ್ ಸ್ಟ್ರಕ್ಚರ್. ನಮ್ಮ ವಿದೇಶಾಂಗ ಇಲಾಖೆ ಬಹಳ ಚೆನ್ನಾಗಿದೆ. ದೇ ಆರ್ ಪ್ಲೇಯಿಂಗ್ ವೆರಿ ಬ್ಯೂಟಿಫುಲ್. ಅಟ್ಲೀಸ್ಟ್ ಅವ್ರನ್ನ ಫ್ರೀ ಆಗಿಬಿಡಿ. ಅದಿದ್ದು ಬಿಟ್ಟು ಇಲ್ಲಿ ಯಾರು ನಾನು BJP ವಕ್ತಾರ ಟೈಪ್ ಒಂದು ಹೇಳಿಕೆ ಕೊಟ್ಬಿಟ್ಟು ಎಲ್ಲ ಕಡೆ ಬೆಂಕಿ ಹೆಚ್ಚಿಬಿಟ್ಟು ನಮ್ಮ ವಿದೇಶಾಂಗ ಇಲಾಖೆ ಅದನ್ನ ಸರಿಪಡಿಸೋ ಕೆಲಸ ಮಾಡಿ. ಅಟ್ಟರ್ ನಾನ್ಸೆನ್ಸ್. ಏನಿವೆ, ಸಮಯ ಆಗ್ತಾ ಇದೆ. ಇದು ಇವತ್ತಿನ ಬೆಳಗಿನ ಸುದ್ದಿ, ಮಾರ್ನಿಂಗ್ ನ್ಯೂಸ್. ಸಂಜೆ ಮತ್ತೆ ಪ್ರೈಮ್ನಲ್ಲಿ ಬರ್ತೀನಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ಹಾಗೆಯೇ ನನ್ನ ವಾಹಿನಿಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಬೆಂಬಲ ನೀಡಿ ಅಂತ ಹೇಳ್ತಾ ಇವತ್ತಿನ ಈ ಮಾರ್ನಿಂಗ್ ನ್ಯೂಸನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.